ಗೈಸ್ ಇದು ಯಾರ್ಯಾರು ನೆನಪಿದೆ ಬಿಸ್ಕೆಟ್ ವಿತ್ ಕಾಫಿ. ಗೈಸ್ ಆಕ್ಚುಲಿ ನರ್ವಸ್ ಆಗ್ತಾ ಇದ್ದೀನಿ ನಾನು. ಇವಾಗ ಏನು ಗೊತ್ತಾ, ಒಂದು ಟಾಸ್ಕ್ ತಗೊಳ್ಳೋಣ. ಇವಾಗ ನಾನು ವಿಡಿಯೋ ರೆಕಾರ್ಡ್ ಮಾಡಿ ಒಂದು 2 minutes 20 seconds ನೋಡ್ತಾ ಇದೆ. ಹೇಗಿದೆ ನಂಗೆ ಆಕ್ಚುಲಿ ಈ ಥರ ಸ್ಲೀವ್ಸ್ ಹೀಗೆ ಬಿಡೋಕ್ಕೆ ಇಷ್ಟ. ಒಂದೊಂದ್ಸಲ ಫೋಲ್ಡ್ ಮಾಡ್ತೀನಿ, ಒಂದೊಂದ್ಸಲ ಹೀಗೆ ಬಿಡ್ತೀನಿ, ಸಕ್ಕತ್ತಾಗಿ ಕಾಣುತ್ತೆ. ಆಮೇಲೆ ಮಧ್ಯಾಹ್ನ ನಾನು ಫ್ರೂಟ್ ಬೌಲ್ ತೊಗೊಂಡಿದ್ದೆ ಊಟಕ್ಕೆ. ಸೊ ಬರೀ ಫ್ರೂಟ್ಸ್ ತಿಂದೆ, ಬೌಲ್ ತಿಂದಿಲ್ಲ. ಗೈಸ್ ಇದು ಜೋಕು. ಕ್ರಿಸ್ಪಿ ಕ್ರಿಸ್ಪಿ ಹೊರಡೋಣ ಆಫೀಸ್ಗೆ. ಅಪ್ಪ ಶಕೆ 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 ಗೈಸ್. ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್. ಗೈಸ್ ನಂದು ಕಾಫಿ ಆಯಿತು, ರೆಡಿನೂ ಆಗೋಯಿತು. ಲೇಟ್ ಆಗೋಗಿದೆ ಆ್ಯಕ್ಚುಲಿ. ನಾನು 5 minutes ಇದೆ, ಹೊರಡ್ಬೇಕು ಇವಾಗ. ಹೊರಡೋಣ. ಅದಕ್ಕೆ ಇಂಟ್ರೊಡಕ್ಷನ್ ತೊಗೊಂಬೇಡ ಅಂತ ಇಲ್ಲೊಂದು ಕ್ಲಿಪ್ ತೊಗೊಂಡೆ. ಬನ್ನಿ ಹೊರಡೋಣ ಆಫೀಸ್ಗೆ. ಅಪ್ಪ ಶಕೆ 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 ಗೈಸ್. ಗೈಸ್ ಇವತ್ತು ನಡ್ಕೊಂಡು ಹೋಗೋಣ ಅಂತ. ಆ್ಯಕ್ಚುಲಿ ಬೇಗ ರೀಚ್ ಆಗಿದೆ, ಇನ್ನೂ 10 minutes ಇದೆ. ಸೊ ಸ್ವಲ್ಪ ವಾಕ್ ಮಾಡೋಣ ಅಂತ. ಮಧ್ಯಾಹ್ನ ಕೂಡ ವಾಕ್ ಮಾಡಲ್ವಲ್ಲ. ಹಾಗೆ ಮಸಾಲೆ ದೋಸೆ ತಿನ್ನೋಣ ಅನಿಸ್ತೇವೆ ಇವತ್ತು. ನಾನು ಬಾಕ್ಸ್ ತಂದಿಲ್ಲ, ಮನೇಲೇನೋ ಮಾಡಿರಲಿಲ್ಲ. ಅದಕ್ಕೆ ಹೋಟೆಲ್ಸಲ್ಲೂ ಸಿಗ್ತಾ ಇಲ್ಲ. ನೋಡೋಣ, ಸಿಕ್ಕರೆ ತೊಗೊಂಡು ಹೋಗೋಣ. ಇಲ್ಲ ಅಂತ ಹೇಳಿದ್ರೆ ಆಫೀಸ್ ವರ್ಕಲ್ಲಿ ತೆಗೆಸ್ಕೊಳ್ಳೋಣ ಅಲ್ವಾ. ಗೈಸ್ ಆ್ಯಕ್ಚುಲಿ ನಾನು ಸ್ವಲ್ಪ ದೂರ ನಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಸ್ವಲ್ಪ ದೂರ ಇದೆ. ಗೈಸ್ ಎಷ್ಟು ಶೆಕೆ ಆಗ್ತಿತ್ತು ಅವಾಗಲೇ ಅಂದರೆ ಕ್ಯಾಬ್ ತೊಗೊಂಡ್ಬಿಡೋಣ ಅನ್ಕೊತಾ ಇದ್ದೆ. ಬಟ್ ನಡ್ಕೊಂಡು ಬಂದೆ. ಆ್ಯಕ್ಚುಲಿ ಬರ್ತಾ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಅಂತಲೇ ಪ್ಲ್ಯಾನ್ ಇದ್ದಿದ್ದು. ಬಟ್ ಬರ್ತಾ ಯಾವ ಹೋಟೆಲು ಸಿಕ್ಕಿಲ್ಲ ನನಗೆ. ನಾನು ಸಕ್ಕತ್ತಾಗಿರೋ ಮಸಾಲೆ ದೋಸೆ ತಿನ್ನಬೇಕು, ಕ್ರಿಸ್ಪಿ 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 ಇರಬೇಕು. ಅದಕ್ಕೆ ಎಲ್ಲೂ ಸಿಕ್ಕಿಲ್ಲ. ಪಿಜ್ಜಾ ಹಟ್ ಇದೆ, ಬಟ್ ನೋ ಜಂಕ್. ಪಿಜ್ಜಾ ಆ್ಯಕ್ಚುಲಿ ನಂಗೆ ಇಷ್ಟ ಇಲ್ಲ. ಇನ್ನೂ ವರ್ಷ ಬರ್ಗರ್ ತಿಂತೀನಿ. ಪಿಜ್ಜಾ ಥಿನ್ ಕ್ರಸ್ಟ್ ಅಂತ ಬರುತ್ತಲ್ಲ, ಅದಿಷ್ಟ ಆಗುತ್ತೆ ಅಷ್ಟೇ. ಏನೋ ಖಾಲಿ 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 ಇದೆ, ಫುಲ್ ಖಾಲಿ ಖಾಲಿ. ಬನ್ನಿ ಹೋಗೋಣ. ಇನ್ನೇನು ಆಫೀಸ್ ಬಂದೆ. ಆಫೀಸ್ ಬಂದೆ. ಲಿಫ್ಟ್ ಗೈಸ್ 10 to ಇವಾಗ 2 minutes ಲೇಟ್. ಇಟ್ಸ್ ಓಕೆ, 2 minutes ಅಲ್ವಾ. ಚಲೇಗ ಲಿಫ್ಟ್ ಬರ್ತಾ ಇಲ್ವಲ್ಲ ಗುರು. ಬಾ ಬೇಗ ಬಾ ಬೇಗ ಬಾ ಬೇಗ ಬಾ ಬೇಗ. ಕರೆಕ್ಟಾಗಿ ಓಪನ್ ಆಯ್ತಲ್ಲ. 2nd floor. ನೋಡಿ ಎಷ್ಟು ಸ್ವೆಟ್ಟಾಗ್ಬಿಟ್ಟಿದ್ದೀನಿ ನಾನು. ಅಪ್ಪ ಹಿಂಸೆ 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 ಬಿಸಿಲಲ್ಲಿ. ಸ್ಲೀವ್ ನೋಡಿ ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ಲ. ದಿಸ್ ಇಸ್ ಮೈ ಔಟ್ಫಿಟ್. ಹೇಗಿದೆ ನಂಗೆ ಆ್ಯಕ್ಚುಲಿ ಈ ಥರ ಸ್ಲೀವ್ಸ್ ಹೀಗೆ ಬಿಡೋಕ್ಕೆ ಇಷ್ಟ. ಒಂದೊಂದ್ಸಲ ಫೋಲ್ಡ್ ಮಾಡ್ತೀನಿ, ಒಂದೊಂದ್ಸಲ ಹೀಗೆ ಬಿಡ್ತೀನಿ, ಸಕ್ಕತ್ತಾಗಿ ಕಾಣುತ್ತದೆ. ಹುಡುಗರಿಗೂ ಅಷ್ಟೇ ಈ ಥರ ಇದ್ದರೆ ಸಕ್ಕತ್ ಫೀಲ್ ಬರುತ್ತದೆ ಅಲ್ವಾ ಗೈಸ್. ಸಾರಿ ನೀಟಾಗಿ ಕಾಣಿಸ್ತಾ ಇದೆಯಾ ನೋಡಿ. ಹೀಗೆ ಗೈಸ್ ಬ್ರೇಕ್ಫಾಸ್ಟು ಮಸಾಲೆ ದೋಸೆ ತೊಗೊಂಬರಕ್ಕೆ ಹೇಳಿದ್ದೀನಿ. ನಮ್ಮ ಆಫೀಸ್ ಬಾಯ್ ತೊಗೊಂಬರ್ತಾರೆ. ಬ್ರೇಕ್ಫಾಸ್ಟ್ ಮಾಡಿ ವಿಲ್ ಸ್ಟಾರ್ಟ್ ವರ್ಕ್. ಓಕೆ, ನಿಮ್ದಲ್ಲಿ ಆಯ್ತಾ ಗೈಸ್ ಬ್ರೇಕ್ಫಾಸ್ಟು? ಇಲ್ಲ ಬ್ರೇಕ್ಫಾಸ್ಟ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಿ. ನಾನು ಕೂಮ್ ಮಾಡಿಲ್ಲ, ಕೂಮ್ ಮಾಡಬೇಕು. ಮತ್ತೆ ಗೈಸ್ ಆಮೇಲೆ ಸಿಗ್ಲಾ? ಬಾಯ್. ಆದರೆ ಮಧ್ಯಾಹ್ನ ಸಿಗ್ತೀನಿ, ಇಲ್ಲ ಅಂತ ಹೇಳಿದ್ರೆ ಸ್ಟೇ ಟ್ಯೂನ್. ಸಂಜೆ ಸಿಗ್ತೀನಿ. ಗೈಸ್ ಇದು ಯಾರ್ಯಾರು ನೆನಪಿದೆ ಬಿಸ್ಕೆಟ್ ವಿತ್ ಕಾಫಿ. ತಿನ್ಬಿಟ್ಟಿದ್ದೀನಿ ಅರ್ಧ. ವೆಲ್ಕಮ್ ಬ್ಯಾಕ್, ಇಟ್ಸ್ ಮೀ ಅಗೇನ್. ಗೈಸ್ ಏನು ಗೊತ್ತಾ, ಇವತ್ತೇನಾಯ್ತು ಗೊತ್ತಾ, ಬೆಳಗ್ಗೆ ನಾನು ಮಸಾಲೆ ದೋಸೆ ತಿನ್ಬೇಕನ್ಬಿಟ್ಟು ಬಟರ್ ಮಸಾಲೆ ದೋಸೆ ತರಿಸ್ಕೊಂಡೆ. ಈ ಥರ ಆಗ್ತಿರುತ್ತೆ ನನ್ನ ವ್ಲಾಗಲ್ಲಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟರ್ ಮಸಾಲ ದೋಸೆ ತರಿಸ್ಕೊಂಡಿದ್ದೆ, ಸಕ್ಕತ್ತಾಗಿತ್ತು ಗೈಸ್. ನಾನು ತಿಂದಿದ್ದೆ ಆ್ಯಕ್ಚುಲಿ 10:45 ಆಗಿತ್ತು. ನಾನು ಹೋಗಿ ಅವ್ರಿಗೆ ಹೇಳಿ ಅವ್ರು ತೊಗೊಂಡು ಬರೋಷ್ಟೇ 10:45 ಆಯಿತು. ತಿಂದೆ, ಫುಲ್ ಜೀರ್ಣನೇ ಆಗ್ತಾಯಿಲ್ಲ ನನಗೆ. 2 ಗಂಟೆ ಆಯಿತು, ಜೀರ್ಣನೇ ಆಗ್ತಾಯಿಲ್ಲ. ಆಮೇಲೆ ಮಧ್ಯಾಹ್ನ ನಾನು ಫ್ರೂಟ್ ಬೌಲ್ ತೊಗೊಂಡಿದ್ದೆ ಊಟಕ್ಕೆ. ಸೊ ಬರೀ ಫ್ರೂಟ್ಸ್ ತಿಂದೆ, ಬೌಲ್ ತಿಂದಿಲ್ಲ. ಗೈಸ್ ಇದು ಜೋಕು. ನಗಬೇಕು ನೀವು ನಂತರ. ಓಕೆ, ಸೊ ಫ್ರೂಟ್ ಬೌಲ್ ತೊಗೊಂಡೆ, ಮತ್ತೆ ಒಂದು ಮಜ್ಜಿಗೆ ತೊಗೊಂಡೆ. ನಂದಿನಿನಲ್ಲಿ ಮಜ್ಜಿಗೆ ತೊಗೊಂಡೆ. ಗೈಸ್ ಇನ್ನೊಂದೇನು ಗೊತ್ತಾ, ಇನ್ನೊಂದು ಹೇಳ್ಬೇಕು ನಿಮ್ಮ ಹತ್ರ. ಆ ಮಜ್ಜಿಗೆ ಪ್ಯಾಕೆಟ್ನಲ್ಲಿ 3 days ನಾವು ಸ್ಟೋರ್ ಮಾಡ್ಬೋದು. ಗೈಸ್ ನೋಡಿ ಮತ್ತೆ 3. ನನ್ನ ವ್ಲಾಗಲ್ಲಿ 3 ಬರ್ತಾ ಇರುತ್ತೆ ಗೈಸ್. ಅದರಲ್ಲಿ 3 days ಸ್ಟೋರ್ ಮಾಡ್ಬೋದು ಅಂತ ಇತ್ತು. ನಾವು ಮನೇಲಿ ಮಾಡೋ ಮಜ್ಜಿಗೆ ನೋಡಿ ಒಂದಿನ ಇಡೋಕ್ಕಾಗಲ್ಲ ನಮಗೆ. ರಾತ್ರಿ ಮಾಡಿ
ಅಲ್ಲೇ ನಾವು ಕುಡ್ದು ಖಾಲಿ ಮಾಡ್ಬೇಕು. ಬೆಳಗ್ಗೆವರೆಗೂ ಇಟ್ಟರೆ ಅದು ಒಂಥರ ಸ್ಮೆಲ್ ಬರುತ್ತೆ, ಹಾಳಾಗುತ್ತೆ. ಸೊ ನನಗೆ ಒಂದು ಅನ್ಸಿದ್ದೇನೆ 3 ಡೇಸ್ ಇಡ್ಬೋದಂತ ಹೇಳಿದ್ರೆ ಅದರಲ್ಲಿ ಇನ್ನೆಷ್ಟು ಕೆಮಿಕಲ್ಸ್ ಆ್ಯಡ್ ಮಾಡಿರ್ತಾರೆ ಅಲ್ವಾ ಗೈಸ್? ಯೋಚನೆ ಮಾಡಿ. ಆದಷ್ಟು ಎಲ್ಲ ಮನೆ ಫುಡ್ ತಗೊಳಕ್ ಟ್ರೈ ಮಾಡಿ. ನಾನು ಇವತ್ತು ಒಂದಿನ ಅಂದ್ರೆ ನಮ್ಮ ಬಾಕ್ಸ್ಗೆ ಏನು ಮಾಡಿರಲಿಲ್ಲ, ಬೆಳಗ್ಗೆ ಎದ್ದು ಅಡುಗೆ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಹೊರಗೆ ತಿಂದಿದ್ದಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಯೂಶಲಿ ನಾನು ತೊಗೊಂಡು ಹೋಗ್ತೀನಿ, ಆಲ್ಮೋಸ್ಟ್ ತೊಗೊಂಡು ಹೋಗ್ತೀನಿ. ಎಲ್ಲೋ ಒನ್ ಆರ್ 2 ಡೇಸ್ ನನಗೆ ಸ್ಕಿಪ್ ಆಗುತ್ತೆ ಅಷ್ಟೇ. ಅದು ಯಾವಾಗ 1-2-3 ಮಂತ್ಸಲ್ಲಿ 1 or 2 ಡೇಸ್ ಸ್ಕಿಪ್ ಆಗುತ್ತೆ. ಅವಾಗ ಒಂದು ಸ್ವಲ್ಪ ಹೊರಗೆ ತಿನ್ಕೊಳೋದಷ್ಟೇ. ಹೊರಗಿನ ಫುಡ್ಸ್ ಎಲ್ಲ ಜಾಸ್ತಿ ಆದಷ್ಟು ಅವಾಯ್ಡ್ ಮಾಡಿ. ಅವಾಯ್ಡ್ ಮಾಡಿ ಅನ್ನೋದಕ್ಕಿಂತ ಬಿಟ್ಟೇ ಬಿಡಿ. ಇವಾಗ ಎಲ್ಲಿ ಗೈಸ್ ಹೋಟೆಲ್ಸೇ ಓಪನ್ ಇಲ್ಲ ಯಾವುದೂ. ಸಿಲಿಂಡರ್ ಇಲ್ಲ ಅಂತ ಹೇಳಿ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ಬರೀ ಲಿಕ್ವಿಡ್ ಐಟಮ್ಸ್ ಮಾತ್ರ ಸಿಗ್ತಾ ಇರೋದು ಇವಾಗ. ಸ್ಟಾರ್ಟರ್ಸು ಮತ್ತೆ ಜಾಸ್ತಿ ಗ್ಯಾಸ್ ಬೇಕಾಗಿರೋ ಐಟಮ್ಸ್ ಜಾಸ್ತಿ ಯಾರು ಮಾಡ್ತಾ ಇಲ್ಲ. ಹೋಟೆಲ್ಸ್ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ಬೆಟರ್ ಅದು. ಬಟ್ ಅವ್ರಿಗೆ ಅಂತ ನೋಡಿದ್ರೆ ಅಫ್ಕೋರ್ಸ್ ಅವರಿಗೆ ಲಾಸ್ ಆಗುತ್ತೆ. ಓಕೆ ಗೈಸ್, ಇವತ್ತು ನಾನು ಐಪ್ಯಾಡ್ ಎತ್ಕೊಂಡೆ. ಅಪ್ಡೇಟ್ಸ್ ನೋಡಿಲ್ಲ ಗೈಸ್. ಏನು ಮಾಡೋಣ, ನೋಡೋಣ, ನೋಡೋದು ಬೇಡವಾ? ಅಪ್ಡೇಟ್ಸ್ ಏನು ಮಾಡೋಣ? ಬೇಡ ನೋಡೋದು, ಮಾತಾಡೋಣ ನಿಮ್ಮ ಜೊತೆ ಅಲ್ವಾ ಗೈಸ್? ಗೈಸ್ ಇವಾಗ ಏನು ಗೊತ್ತಾ, ಒಂದು ಟಾಸ್ಕ್ ತೊಗೊಳೋಣ. ಇವಾಗ ನಾನು ವಿಡಿಯೋ ರೆಕಾರ್ಡ್ ಮಾಡಿ 2 minutes 20 seconds ನೋಡ್ತಾ ಇದೆ. ಗೈಸ್ ಇವಾಗ 5 minutes ಏನು ಅಂದರೆ ನಾನು ಕಟ್ ಮಾಡಲ್ಲ, ಹಾಗೆ 5 minutes ಹಾಗೆ ನಾನ್ ಸ್ಟಾಪ್ ಮಾತಾಡ್ತೀನಿ ಅನ್ನೋದಕ್ಕಿಂತ ನಾನು ಶೂಟ್ ಮಾಡ್ತೀನಿ. ನಾನು ಏನು ಮಾಡ್ತೀನಿ ಅದನ್ನ ಶೂಟ್ ಮಾಡ್ತೀನಿ. ಏನಕ್ಕಂತ ಹೇಳಿದ್ರೆ ನಾನು ಯೂಶಲಿ ನಾನು ಟೇಕ್ಸ್ ತೊಗೊತಾ ಇರ್ತೀನಿ. ಸೊ ಅದಕ್ಕೆ ಇವತ್ತು ಏನು ಅನಿಸ್ತು ಅಂತ ಹೇಳಿದ್ರೆ ಒಂದೇ ಶಾಟ್ ನಾನು 5 minutes ನೋಡೋಣ ಹೆಂಗೆ ಮಾತಾಡ್ತೀನಿ. ಏನು ಇದಾಗುತ್ತೆ ನೋಡೋಣ ಅಂತ. ಗೈಸ್ ಕಟ್ ಮಾಡಿದೆ, ಆ್ಯಕ್ಚುಲಿ ಟೈಮಿಂಗ್ಸ್ ನೋಡ್ಕೊಳ್ಳೋಣ ಅಂತ. ಓಕೆ ಇವಾಗ ಸ್ಟಾರ್ಟ್ ಮಾಡೋಣ. 5 minutes 1 2 3 ಗೋ. ಮತ್ತೆ ಗೈಸ್ ಇನ್ನೇನು ಸಮಾಚಾರ ಹೇಳಿ? ನೀವೇನು ಊಟ ಮಾಡಿದ್ರಿ? ಗೈಸ್ ಊಟ ಆಯ್ತಾ, ತಿಂಡಿ ಆಯ್ತಾ, ಬ್ರೇಕ್ಫಾಸ್ಟ್ ಆಯ್ತಾ? ಎಲ್ಲ ಗೈಸ್ ಐ ಆಮ್ ಸೋ ಸಾರಿ. ಗೈಸ್ ತಿಂಡಿ ಆಯ್ತಾ, ಗೈಸ್ ಊಟ ಆಯ್ತಾ, ತಿಂಡಿ ಆಯ್ತಾ, ಕಾಫಿ ಆಯ್ತಾ? ಇದಿಷ್ಟು ನಾನು ಕೇಳ್ತಾ ಇದ್ದಿದ್ದು. ಸೊ ಲಾಸ್ಟ್ ಟೈಮ್ ಏನು ಹೇಳಿದೆ, ಏನು ಮಿಸ್ ಮಾಡಿದೆ ನಾನು. ಗೈಸ್ ಆ್ಯಕ್ಚುಲಿ ನರ್ವಸ್ ಆಗ್ತಾ ಇದ್ದೀನಿ ನಾನು. ಯೂಶಲಿ ಆಗಲ್ಲ ಈ ಥರ. ಬಟ್ ಯಾಕೋ ಇವತ್ತು ಟೈಮ್ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ನಂಗೆ ನರ್ವಸ್ ಆಗ್ತದೆ. ಇಟ್ಸ್ ಓಕೆ ಇಟ್ಸ್ ಓಕೆ ಇಟ್ಸ್ ಓಕೆ, ಕೂಲ್ ಕೂಲ್. ಓಕೆ ಗೈಸ್, ಮತ್ತೆ ಇವಾಗ ಏನು ಟಾಪಿಕ್ಸ್ ಹೋಗೋಣ? ಇವಾಗ ಏನು ಮಾತಾಡೋದು ಗೈಸ್? 5 minutes ಇದು ಹೀಗೆ ಆಗ್ತೀನಿ. ನಾನು ಏನೇ ಮಾತಾಡಿದ್ರು ಅಷ್ಟೇ, ಸುಮ್ಮನೆ ಕೂತಿದ್ರು ಅಷ್ಟೇ, ಇದನ್ನ ಹೀಗೆ ನಾನು ಅಪ್ಲೋಡ್ ಮಾಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ನಾನು ಟೇಕ್ಸ್ ನಾನು ಕಟ್ ಆಫ್ ಮಾಡಬೇಕಾದ್ರು ಜಾಸ್ತಿ ಟೇಕ್ಸ್ ತೊಗೊತಾ ಇದ್ದೀನಿ. ಅದಕ್ಕೋಸ್ಕರ ನಾನು 5 minutes ಹಾಗೆ ಸ್ಟಾರ್ಟ್ ಮಾಡಿದ್ದೀನಿ. ಗೈಸ್ ನಾನು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟೆ. ಫ್ರೆಶ್ ಅಪ್ ಎಲ್ಲ ಔಚ್. ಗೈಸ್ ಇದು ಮಾಡ್ಕೊಳೋಣ ಇವಾಗ. ಬಸ್ ಮೊನ್ನೆ ಏನಾಯ್ತು ಗೊತ್ತಾ, ಬಸ್ಸಲ್ಲಿ ಈ ಥರ ಕೂತಿದ್ದೆ, ಈ ಕಡೆ ವಿಂಡೋ ಸೀಟಲ್ಲಿ. ಯೂಶಲಿ ನಾನು ವಿಂಡೋ ಸೈಡ್ ಪಕ್ಕ ಕೂತ್ಕೊಳೋದು. ಹಿಂಗೆ ಎದ್ದು ಹಿಂಗೆ ಕುತ್ಕೊಂಡೆ, ಬ್ರೇಕ್ ಹಾಕ್ಬಿಟ್ರು ಅವರು. ಕುತ್ಕೊಂಡೆ ಇಲ್ಲಿ ಸೊರ್ರಿ ಬಿತ್ತು ಎಲ್ಬೋಗೆ. ಗೈಸ್ ಆ್ಯಕ್ಚುಲಿ ಇನ್ನೂ ಪೇನ್ ಇದೆ. ಇಲ್ಲಿ ಎಲ್ಬೋಗಿ ಬಿದ್ದರೆ ಗೊತ್ತಲ್ಲ ಎಷ್ಟು ಪೇನ್ ಆಗುತ್ತೆ ಅಂದರೆ. ನಂಗೆ ನೆನ್ನೆ ಫುಲ್ ಇತ್ತು, ನೈಟೆಲ್ಲ ಇತ್ತು ಸ್ವಲ್ಪ ಪೇನು. ಆ ಥರ ಆಯಿತು. ಇವಾಗ ರೈಟ್ ಹ್ಯಾಂಡಿಗೆ ಇಲ್ಲಿ ಮಾಡ್ಕೊಂಡೆ, ರೈಟ್ ಎಲ್ಬೋಗೆ. ಓಕೆ ಗೈಸ್, ಏನು ಹೇಳಕ್ಕೆ ಬಂದೆ ನಾನು? ಗೈಸ್ ಕಟ್ ಮಾಡೋ ಹಾಗಿಲ್ಲ. ಮತ್ತೆ ಎಡಿಟ್ ಕೂಡ ಮಾಡೋಕ್ಕಾಗಲ್ಲ. ನಾನು ಏನೋ ಹೇಳಕ್ಕೆ ಬಂದೆ, ಅಷ್ಟರಲ್ಲಿ ಇದಾಯಿತು. ಮತ್ತೆ ಗೈಸ್ ಕೆಲಸ ಎಲ್ಲ ಹೇಗಿತ್ತು? ನಿಮ್ಮ ಕೆಲಸ? ನನ್ನ ಕೆಲಸ ಆ್ಯಕ್ಚುಲಿ ಇವತ್ತು ಅಷ್ಟೊಂದಿರಲಿಲ್ಲ, ಬಟ್ ಓಕೆ 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 ಕೈಂಡ್ ಆಫ್ ಆ ಥರ ಇದ್ದಿದ್ದು. ಗೈಸ್ ಇವತ್ತು ನಾನು ಸನ್ಫೀಸ್ಟ್ ಬಿಸ್ಕೆಟ್ ತಿಂದ ನಂಗೆ ಆ್ಯಕ್ಚುಲಿ ಸಖತ್ ಕ್ರೇವಿಂಗ್ಸ್ ಆಗ್ತಾಯಿತ್ತು ಗೈಸ್. ಇವಾಗ ಅಂದರೆ ಇವಾಗ ಸ್ವಲ್ಪ ನನಗೆ ಸೈಕಲ್ ಇದೆ, ಹಾಗಾಗಿ ಫುಲ್ ಸಾರಿ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾಯಿತ್ತು. ನನಗೆ DBC ತಿನ್ಬೇಕನ್ಸ್ತಿತ್ತು, ಕೇಕ್ ತಿನ್ಬೇಕನ್ಸ್ತಿತ್ತು. ಸೊ ಈ ಥರ ಸ್ವಲ್ಪ ಸ್ವೀಟು, ಸ್ವಲ್ಪ ಅಂದರೆ ಜಾಸ್ತಿ ಸ್ವೀಟ್, ಒಂದು 80% ಸ್ವೀಟ್ ತಿನ್ಬೇಕನ್ಸ್ತಿತ್ತು. 20% ಮಾತ್ರ ನನಗೆ ಖಾರ ತಿನ್ಬೇಕನ್ಸ್ತಿತ್ತು. ಸೊ ಆಮೇಲೆ ಏನು ಮಾಡಿದೆ ನಾನು, ಏನಾದರೂ ಆರ್ಡರ್ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ಹೊಟ್ಟೆ ನೋವು ಬರುತ್ತೆ. ಆಮೇಲೆ ಸನ್ಫೀಸ್ಟ್ ನೆನಪಾಯ್ತು. ಸನ್ಫೀಸ್ಟ್ ಬಿಸ್ಕೆಟ್ ತಿನ್ಬೇಕಂತ ಅದು ಹೆಂಗೆ ನೆನಪಾಯ್ತು ಅಂತ ಗೊತ್ತಿಲ್ಲ ಗೈಸ್. ಟೀ ಜೊತೆ ತಿಂತಾರಲ್ಲ, ಸಕ್ಕತ್ತಾಗಿರುತ್ತೆ ಟೇಸ್ಟ್. ಅವಾಗ ಸ್ಕೂಲಲ್ಲಿ ತಿಂತಿದ್ದು ಅದು ನೆನಪಾಯ್ತು. ಆಮೇಲೆ ನಮ್ಮ ಆಫೀಸ್ ಬಾಯ್ಗೆ ಹೇಳಿದೆ, ಅಣ್ಣ ಈ ಥರ ಸನ್ಫೀಸ್ಟ್ ಅಂತ ಬಿಸ್ಕೆಟ್ ಬರ್ತಿತ್ತು, ನೆನಪಿದ್ಯಾ ಅಂತ. ಅವ್ರು ಹೌದಾ, ಯಾವುದು ಅವ್ರಿಗೆ ಗೊತ್ತಾಗಿಲ್ಲ. ಆಮೇಲೆ ಲ್ಯಾಪ್ಟಾಪಲ್ಲಿ ಅಲ್ಲೆಲ್ಲ ಸರ್ಚ್ ಮಾಡಿ ಅವ್ರಿಗೆ ನೋಡ್ಸಿ, ಓ ಇದಾ, ಇದು ಒಂದೇ ಒಂದು ಅಂಗಡಿ ಸಿಗುತ್ತೆ ಅಂತ ಹೋಗ್ಬಿಟ್ಟು ಲಕ್ಕಿಲಿ ಸಿಕ್ತು ನನಗೆ, ತೊಗೊಂಡು ಬಂದರು. ಸಕ್ಕತ್ತಾಗಿ ತಿಂದೆ. 1 ಪ್ಯಾಕ್ ಫುಲ್ ಖಾಲಿ ಗೈಸ್. ಅಂದರೆ ಶೇರ್ ಮಾಡ್ಕೊಂಡು ತಿಂದಿದ್ದು ಫುಲ್ ಕೊಲೀಗ್ಸು. ಹಾಗಾಗಿ ಖಾಲಿ ಆಯಿತು. ಒಂಥರ ನನಗೆ ಬಟ್ ಆದರೂ ಅವಾಗಿತ್ತಲ್ಲ ಟೇಸ್ಟ್, ಆ ಟೇಸ್ಟ್ ಇಲ್ಲ ಗೈಸ್. ಅವಾಗ ನಾವು 1 ಬಿಸ್ಕೆಟ್ ಹತ್ತಾ ಇರಲಿಲ್ಲ, 2 ಬಿಸ್ಕೆಟ್ ಹತ್ಕೊಂಡು ತಿಂತಾ ಇದ್ದಿದ್ದು. ನಾನು ಅದೇ ಸೇಮ್ ಕ್ಲಿಪ್ ಹಾಕಿದ್ದೀನಿ, ಅದು ಫೀಲ್ ಮಾಡೋಣ ಅಂತ. ಬಟ್ ಅದು ಅವಾಗ ಬರ್ತಿದ್ದಿದ್ದು ಫೀಲ್ ಇವಾಗ ಬಂದಿಲ್ಲ. ಸಕ್ಕತ್ತಾಗಿತ್ತು. ಮತ್ತೆ ಒಂದೇ ಒಂದು ಬಿಸ್ಕೆಟ್ ಎತ್ಕೊಳೋದು ಈ ಥರ, ಇನ್ನೊಂದು ಬಿಸ್ಕೆಟ್ ಈ ಥರ ಹಿಂಗೆ ಅದ್ಬಿಟ್ಟು ಅದ್ರ ಮೇಲೆ ಇಟ್ಕೊಂಡು ಇದನ್ನು ತಿನ್ನೋದು. ಈ ಥರ ನೀವು ಮಾಡಿರ್ತೀರಾ? ಮತ್ತು ಕ್ರೀಮ್ ಬಿಸ್ಕೆಟ್ ಅಷ್ಟೇ. ಕ್ರೀಮ್ ಬಿಸ್ಕೆಟ್ ಬಂದ್ರೂ ಕ್ರೀಮೆಲ್ಲ ತಿನ್ಕೊಂಡ್ಬಿಡೋದು, ಆಮೇಲೆ ಲಾಸ್ಟ್ ಬಿಸ್ಕೆಟ್ ಹತ್ಕೊಂಡು ತಿನ್ನೋದು. ಆ ಥರ ಅದು ನೆನಪಾಯ್ತು ನನಗೆ. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ರಿಗೂ ನೆನಪಿರುತ್ತೆ ಅದು ಬಿಸ್ಕೆಟ್ಸು. ಸೊ ಅದಕ್ಕೆ ನಾನು ಅದು ಕ್ಲಿಪ್ಪಿಂಗ್ ಹಾಕ್ತೇನೆ. ಮೇ ಬಿ ನೋಡಿದ್ರೆ ನಿಮಗೆ ಅಟ್ಲೀಸ್ಟ್ ಒಂದು ಮೆಮೊರಿ ಹಿಂಗೆ ರಪ್ ಅಂತ ಪಾಸ್ ಆಗುತ್ತೆ. ಓ ನಾವು ಸ್ಕೂಲಲ್ಲಿ ತಿಂತಿದ್ವಿ, ಚಿಕ್ಕ ವಯಸ್ಸಲ್ಲಿ ತಿಂತಿದ್ವಿ ಅಂತ. ಥರ
ಗೈಸ್ ಅವಾಗ ಬೆಳಗ್ಗೆ ಎದ್ದ ತಕ್ಷಣ ಬಿಸ್ಕೆಟ್ಟು ಕಾಫಿ, ಬಿಸ್ಕೆಟ್ಟು ಕಾಫಿ ಇದು ಇರಲೇಬೇಕಿತ್ತು ಅವಾಗ ಚಿಕ್ಕ ವಯಸ್ಸಿನಲ್ಲಿ. ಎಲ್ರಿಗೂ ಅಷ್ಟೇ. ಅಂದರೆ ಹಾಲಲ್ಲಿ ಅದ್ಕೊಂಡು ತಿನ್ನೋದು ಬಿಸ್ಕೆಟ್ಟು. ಗೈಸ್ ಇನ್ನೊಂದು ಏನು ಗೊತ್ತಾ, ನೀರಲ್ಲಿ ಅದ್ಕೊಂಡು ತಿಂತಿದ್ದು ಅದು ಮಾತ್ರ ಅದು ಮಾತ್ರ ಕ್ರೇಜಿ ಆಗಿರ್ತಿತ್ತದು. ಕಾಫಿನೂ ಇಲ್ಲ, ಹಾಲು ಇಲ್ಲ. ಇವಾಗ ಬೆಳಗ್ಗೆ ಒಂದೇ ಟೈಮ್ ಕೊಡ್ತಿದ್ದೆ, ಅವಾಗ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಕೊಡ್ತಿರಲಿಲ್ಲ ಕಾಫಿ ಮಿಲ್ಕ್ ಇದೆಲ್ಲ. ಸೊ ಅವಾಗ ನೀರು ಕೊಡ್ತಾ ಇದ್ರು ನಮಗೆ. ಸಂಜೆ ಟೈಮ್ ನೀರು ಸಿಕ್ತಿತ್ತು, ಅದನ್ನ ಬಿಸ್ಕೆಟ್ ತಿನ್ಬೇಕು ಅನಿಸ್ದಾಗ ಬಿಸ್ಕೆಟ್ ತೊಗೊಂಬಂದ್ಬಿಟ್ಟು ನೀರಲ್ಲಿ ಅದ್ಕೊಂಡು ತಿನ್ನೋದು. ಆ ಥರನೂ ಮಾಡಿರ್ತೀರ ಎಲ್ಲರೂ. ಮತ್ತೆ ಹಾಲ್ಕೋವಾ ಈ ಥರ ಚಿಕ್ಕ 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 ಚಿಕ್ಕದು. ಇವಾಗ ಅದೆಲ್ಲ ಸಿಗ್ತಾ ಇಲ್ಲ ಗೈಸ್. ಹಾಲ್ಕೋವಾ, ಪೆಪ್ಪರ್ಮೆಂಟು, ಮತ್ತೆ ಇಮ್ಲಿ ಅಂತ ಸ್ಪೂನಲ್ಲಿ, ಇಷ್ಟುದ್ದ ಸ್ಪೂನಲ್ಲಿ ಹುಣಸೆ ಹಣ್ಣು ಅದನ್ನ ರ್ಯಾಪ್ ಮಾಡಿ ಈ ಥರ ಕೊಡ್ತಾ ಇದ್ರು ಅದು. ಮತ್ತೆ ಇನ್ನೊಂದು ಕಾಫಿ ವೈಟ್ ಚಾಕ್ಲೇಟು, ಮೆಲಡಿ ಚಾಕ್ಲೇಟ್ ಅಂತ ಒಂದು ಬರ್ತಾ ಇತ್ತು, ಅದು ಎಕ್ಲೇರ್ಸು. ಓ ಗೈಸ್ ಇದೆಲ್ಲ ಇವಾಗ ಸಿಗದೇ ಇಲ್ಲ ಇವಾಗ ನಮಗೆ. ಎಲ್ಲ ಬರೀ ದೊಡ್ಡ ದೊಡ್ಡ ಚಾಕ್ಲೇಟ್ಸೇ ತಿಂತೀವಿ ಇವಾಗ, ಅದೆಲ್ಲ ಬಿಟ್ಬಿಟ್ಟಿದ್ದೀವಿ. ನಾನು ಯೂಶಲಿ ಚಾಕ್ಲೇಟ್ಸ್ ತಿನ್ನಲ್ಲ. ಐ ಆಮ್ ನಾಟ್ ಅಂದರೆ ಏನು ಹೇಳ್ತಾರೆ, ಈ ಸ್ವೀಟ್ ಇಷ್ಟಪಡೋದು, ಖಾರ ಇಷ್ಟಪಡೋದು ಈ ಥರ ಎಲ್ಲ. ನನಗೆ ಸ್ವಲ್ಪ ಖಾರ ಇಷ್ಟ, ಸ್ವೀಟ್ಸ್ ಈ ಥರ ಟೈಮಲ್ಲಿ ಮಾತ್ರ ನಂಗೆ ಕ್ರೇವಿಂಗ್ಸ್ ಆಗುತ್ತೆ, ಅವಾಗ ಮಾತ್ರ ತಿಂತೀನಿ ಅಷ್ಟೇ. ಖಾರ ನಾನು ಜಾಸ್ತಿ ಇಷ್ಟಪಡೋದೇ ಖಾರ. ಗೈಸ್ ಒಬ್ಬಟ್ಟು ಮಾತ್ರ ಸಕ್ಕತ್ತಾಗಿತ್ತು. ಬಿಸಿ ಬಿಸಿ ಒಬ್ಬಟ್ಟು ತಿನ್ನಬೇಕು. ಇನ್ನು ಸ್ವಲ್ಪ ಇದೆ, ಅಮ್ಮ ಮಾಡಿಕೊಡ್ತಾರೆ ತಿನ್ನೋದು. ಗೈಸ್ ಒಂದು 30 ಸೆಕೆಂಡ್ಸ್ ಆದರೆ 5 ಮಿನಿಟ್ಸ್ ಐ ಆಮ್ ಡನ್ ವಿತ್ ಮೈ 5 ಮಿನಿಟ್ಸ್. 5 ಮಿನಿಟ್ಸ್ ಆದಮೇಲೆ ನಾನು ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಗೈಸ್. ಏನಕ್ಕೆ ಅಂತ ಹೇಳಿದ್ರೆ ಎಡಿಟ್ ಮಾಡಬೇಕು ನಾನು. ಇನ್ನು ಎಡಿಟ್ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ, ಊಟ ಮಾಡಿ ಸ್ವಲ್ಪ ಟಾಕ್ಸ್ ಇದೆ, ಒಂದು ಸ್ವಲ್ಪ ಡಿಸ್ಕಷನ್ ಏನೋ ಇದೆ. ಸೊ ಅದೆಲ್ಲ ಮಾಡಬೇಕು. ಹಾಗಾಗಿ ಓಕೆನಾ ಗೈಸ್, ಫೈನಲಿ ನಾನು ಒಂದೇ ವಿಡಿಯೋದಲ್ಲಿ ಅಂದರೆ ಒಂದೇ ಶಾರ್ಟಲ್ಲಿ ಫುಲ್ ಫಿನಿಶ್ ಮಾಡಿದ್ದೀನಿ ಗೈಸ್. ಗೊತ್ತಿಲ್ಲ ನಂಗೆ ಹೆಂಗೆ ಬಂತು ಅಂತ, ರಪ 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 ಅಂತ ಬರ್ತೈತಿ. ಹೀಗೆ ಹಂಗೆ ಮಾತಾಡ್ಕೊಳ್ತಾ ಹೋದೆ. ಸೊ ಇದು ಹೀಗೆ ನಾನು ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಬೇಕು. ಅಂದರೆ ಬ್ಯಾಕ್ ಟು ಬ್ಯಾಕ್ ಹೇಗೆ ಮಾತಾಡೋದು ಅಂತ ಇದು ಹೆಲ್ಪ್ ಆಯ್ತು. ವಿ ಫಿನಿಶ್ 5 ಮಿನಿಟ್ಸ್. 5 ಮಿನಿಟ್ಸ್ ಕರೆಕ್ಟಾಗಿ ಆಯಿತು ಗೈಸ್. ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರೂ ಕೆಲಸದಿಂದ ಬಂದಿರ್ತೀರಾ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ ಗೈಸ್. ಆ್ಯಂಡ್ ನಿಮಗೆ ಚೈಲ್ಡ್ಹುಡ್ ಮೆಮೊರೀಸ್ ಯಾರ್ಯಾರಿಗೆ ಏನೇನು ನೆನಪಾಯಿತು ಅಂತ ದಯವಿಟ್ಟು ಕಾಮೆಂಟ್ನಲ್ಲಿ ಹೇಳಿ. ನಾನು ಏನಾದರೂ ಮಿಸ್ ಮಾಡಿದ್ರೆ ಅಫ್ಕೋರ್ಸ್ ಮಿಸ್ ಮಾಡಿರ್ತೀನಿ ಎಷ್ಟೊಂದು ಪಾಯಿಂಟ್ಸು. ಅದು ನೀವು ಹೇಳಿದಾಗ ನನಗೂ ನೆನಪಾದಾಗ ನನಗೂ ಖುಷಿ ಆಗುತ್ತೆ. ಸೊ ಗೈಸ್ ಲಕ್ ವೀಡಿಯೋಸ್ ಆನ್ ಮಾಡಿದ್ದೀನಾ ಅಂತ ಅದನ್ನು ಚೆಕ್ ಮಾಡಿಕೊಂಡೆ, ವೀಡಿಯೋ ಆನ್ ಇದೆ. ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಎಲ್ರಿಗೂ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್ ಗೈಸ್. ಓಕೆ, ತುಂಬ ಊಟ ಮಾಡಿ ಆ್ಯಂಡ್ ತುಂಬ ನಿದ್ದೆ ಮಾಡಿ ಗೈಸ್. ಓಕೆ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.